ಕೋವಿಡ್ ಸಮಯದಲ್ಲಿ, ಕೊರೋನಾ ಸಮಯದ ಖರೀದಿಗಳಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ ಅಂತ ಮೈಕೇಲ್ ಡಿ ಕುನ್ಹಾ ಅವರು ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದರು. ಅವರ ನೇತೃತ್ವದ ಸಮಿತಿ ಒಂದು ವರದಿ ಕೊಟ್ಟಿದೆ, ದೊಡ್ಡದೊಂದು ವರದಿ ಕೊಟ್ಟಿದೆ. ಅದಕ್ಕೆ ಸಂಬಂಧಿಸಿದ ಮೊಟ್ಟ ಮೊದಲ FIR ದಾಖಲಾಯಿತು. ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ವಿರುದ್ಧದ FIR. ಇದರ ಮೇಲೆ ಆಕ್ಷನ್ ಏನಾಗಬೇಕು ಅಂತ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ. SIT ರಚನೆ ಆಗುವ ಸಾಧ್ಯತೆ ಇದೆ. ಪ್ರೈಮ್ ಟೈಮ್ನಲ್ಲಿ ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ, ಇದು ಯಾರ್ಯಾರ ಕೊರಳಿಗೆ ಸುತ್ತುಕೊಳ್ಳಬಹುದು ಅನ್ನೋದರ ಅಂದಾಜು ನಿಮಗಿರುತ್ತೆ. BJP ಸರ್ಕಾರ ಇತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿಯ ಅವ್ಯವಹಾರ ನಡೆದಿದೆ ಅನ್ನೋದನ್ನು ಮೈಕೇಲ್ ಡಿ ಕುನ್ಹಾ ಅವರ ಸಮಿತಿ ಹೇಳಿದೆ. ಈಗ ಆಗಿರುವ ಈ FIR 167 ಕೋಟಿ ಅವ್ಯವಹಾರಕ್ಕೆ ಸಂಬಂಧಿಸಿದ್ದು. ಮಾಸ್ಕು, PPE ಕಿಟ್ಟು, ಅದಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಖರೀದಿಗಳಲ್ಲಿ ಈ ಭ್ರಷ್ಟಾಚಾರ ನಡೆದಿದೆ ಅಂತ ಚೀಫ್ ಅಕೌಂಟೆಂಟ್ ಡಾಕ್ಟರ್ ವಿಷ್ಣು ಪ್ರಸಾದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿ ಚೀಫ್ ಅಕೌಂಟೆಂಟು ಮಾಸ್ಕು, PPE ಕಿಟ್ಟು, ಬೇರೆ ಬೇರೆ ಸಾಮಗ್ರಿಗಳನ್ನು ಖರೀದಿಸುವ ಸಂದರ್ಭದಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ, ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ, ಟೆಂಡರ್ ಬಳಿಕವೂ ಹೆಚ್ಚುವರಿ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ, ಅದಕ್ಕೆ ಯಾವುದೇ ಟೆಂಡರ್ ಕರೆದಿಲ್ಲ, ನಿಯಮಗಳನ್ನು ಗಾಳಿಗೆ ತೂರಿದ್ರಿಂದ ಒಟ್ಟು 167 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಿದೆ ಅಂತ ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ಆರೋಗ್ಯ ಸಚಿವರು. ಕೇಳಿಸ್ಕೊಳ್ಳಿ. ಜಸ್ಟಿಸ್ ಕುನ್ನಾ ವರದಿ ಆಧಾರದ ಮೇಲೆ ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ. ಆ ಆಧಾರದ ಮೇಲೆ ಇದು ಒಂದು FIR ಈಗ ರಿಜಿಸ್ಟರ್ ಆಗಿದೆ. SIT ರಚನೆ ಮಾಡಬೇಕು ಅಂತ ಇದೆ. ಈಗಾಗಲೇ ಅದು ನಮ್ಮ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿತ್ತು ಹಿಂದೆ. ಈಗ ಈ FIR ಗಳು ರಿಜಿಸ್ಟರ್ ಆಗ್ತದೆ. ಅದು ನಂತರ ಹೋಮ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡಬೇಕು, ಸರ್ಕಾರ ತೀರ್ಮಾನ ಮಾಡಬೇಕು. ವರದಿಯಲ್ಲಿ ಏನೇನು ಬರ್ದಿದ್ದಾರೆ ಅದರ ಬಗ್ಗೆ ಮಾತಾಡ್ಲಿ ಅವರು. ಇದು ಸರಿ ಇಲ್ಲ, ಇದು ತಪ್ಪಾಗಿ ಬರ್ದಿದ್ದಾರೆ, ಇಂಥ ವಿಚಾರಗಳೆಲ್ಲ ದುರುದ್ದೇಶದಿಂದ ಕೂಡಿದೆ, ಅದರ ಬಗ್ಗೆ ಮಾತಾಡಲ್ಲ, ಸುಮ್ಮನೆ ಏನೋ ಹೇಳ್ಬಿಡೋದು. ಜಸ್ಟಿಸ್ ಕುನ್ನಾ ಮೊದಲು ಒಬ್ಬ ಅತ್ಯಂತ ಪ್ರಾಮಾಣಿಕ ನ್ಯಾಯಾಧೀಶರು, ಅದಕ್ಕೆ ಹೆಸರಿರುವಂತವರು. ಎರಡನೇದು, ಅವರು 1 ವರ್ಷ ಸಮಯ ತೆಗೆದುಕೊಂಡು ಅವರು ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ನೋಡಿದಾಗ ನಮ್ಗೇನೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಬಿಜೆಪಿಯ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಲೂಟಿ ಮಾಡಿದ್ದಾರೆ ಅಂತ. ಅದರಿಂದ ಇದರ ಬಗ್ಗೆ ನಾವು ಕ್ರಮ ತಗೊಳ್ಳೇಬೇಕು. 4 ವರ್ಷದ ಹಿಂದೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಅಲ್ಲಿ ಹಗರಣ ಆಗಿದೆ ಅಂತೇಳಿ ಆಪಾದನೆಗಳನ್ನ ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಈ 4 ವರ್ಷ ಏನ್ ಮಾಡ್ತಾ ಇದ್ರು? ಕಳ್ಳೆಕಾಯಿ ತಿಂತಾ ಇದ್ರ? ಆ ಸಂದರ್ಭದಲ್ಲಿ ಪ್ರತಿ ನಿಮಿಷನೂ ಕೂಡ, ಪ್ರತಿ ಗಂಟೆನೂ ಕೂಡ ಬಹಳ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರಿ. ನಮಗೆ ಜನರ ಬದುಕು ಇಂಪಾರ್ಟೆಂಟ್ ಆಗಿತ್ತು. ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯನವರು ಮನೆಯಿಂದ ಆಚೆನೆ ಬಂದಿಲ್ಲ. ಅವರು ದ್ವೇಷದ ರಾಜಕಾರಣ ಬಿಟ್ರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರುವಂತದ್ದು ಇರ್ಬೋದು, ಕೋವಿಡ್ ಕೇಸ್ ಇರ್ಬೋದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿ ಇದು ದ್ವೇಷ ಅಲ್ಲದೆ ಬೇರೆ ಏನೂ ಇಲ್ಲ. ವಿರೋಧ ಪಕ್ಷವಾಗಿ ಇದಕ್ಕೆಲ್ಲ ಬೆದರಿ ನಿಂತ್ಕೊಂಡ್ರೆ ಅವರು ಆಡಿದ್ದೇ ಆಟ ಆಗುತ್ತೆ. ಈ ಬೆದರಿಕೆಗೆ ಬಗ್ಗಿ ಅವರು ನಾವು ವಕ್ಫ್ ಬೋರ್ಡ್ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಬಿಟ್ಬಿಡ್ತೀರಿ ಅಂತ ತಿಳ್ಕೊಂಡಿದ್ದಾರೆ. ಇನ್ನಷ್ಟು ಹೋರಾಟವನ್ನ ಸದೃಢ ಮಾಡ್ತೀರಿ. ತನಿಖೆ ಅಂತೂ ಆಗಲಿ. ಅಶೋಕ್ ಅವ್ರು ಏನೇನು ಹೇಳಿದ್ರಲ್ಲ, ಎಮರ್ಜೆನ್ಸಿ, ಜನ ಸಾಯ್ತಾ ಇದ್ರು, ಅಧಿಕಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಿದ್ವಿ ನಾವು ಅಂತ. ತನಿಖೆ ಸಂದರ್ಭದಲ್ಲಿ ಹೇಳಿ, ಕನ್ಕ್ಲೂಷನ್ ಏನು ಬರುತ್ತೋ ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.